ಫಿನಾಲೆ ಇಂದಿನಿಂದ ಒಂದು ಹಬ್ಬ ಆರಂಭ ಆಗ್ತಿದೆ, ಮಾರಿ ಹಬ್ಬ. ಎಲ್ಲರೂ ಇವಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮೋಕ್ಷಿತಾ ಇಷ್ಟನಾ? ಯಾರು ಗೆಲ್ಬೇಕು ಬಿಗ್ ಬಾಸ್ ಅಲ್ಲಿ? ಮೋಕ್ಷಿತನೇ ಗೆಲ್ಬೇಕು. ರಜತ್ ಅವರು ಗೆದ್ರು ಚೆನ್ನಾಗಿರುತ್ತೆ. ಹೌದು, ಓಕೆ, ರಜತ್ ಅವ್ರು ಇಷ್ಟನಾ? ಯಾಕೆ ಇಷ್ಟ ರಜತ್ ಅವರು? ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಆಡ್ತಾರೆ. ನನ್ನ ಇಷ್ಟ, ನಾನು ಉಕ್ಕೋತೀನಿ. ಯಾಕೆ ಅಷ್ಟು ಶೇಕ್ ಸಾಕು. ಎಷ್ಟು ಶೇಕ್ ಹೊಡಿದು ನಡೆಯಲ್ಲ. ಯಾವ ರೀತಿ ಹೊಡಿತೀಯ ಅಂತ ಯಾವ ರೀತಿ ಹೊಡಿತೀವಿ? ಆಯ್ತು ಹೋಗಲ್ಲ, ಆಯ್ತು ಹೋಗಲಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ನಮಸ್ತೆ ವೀಕ್ಷಕರೇ, ನಿಮ್ಗೆಲ್ಲ ತಿಳಿದಿರುವ ಹಾಗೆ ಬಿಗ್ ಬಾಸ್ ರಿಯಾಲಿಟಿ ಶೋ ಈಗಾಗಲೇ 14 ವಾರಗಳನ್ನ ಮುಗಿಸಿದೆ. ಇನ್ನು 3-4 ವಾರಗಳಲ್ಲಿ ಬಿಗ್ ಬಾಸ್ನ ಗ್ರ್ಯಾಂಡ್ ಫಿನಾಲೆ ಕೂಡ ಇದೆ. ಸಾಕಷ್ಟು ಜನರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ಗೆಲ್ತಾರೆ ಎನ್ನುವಂತಹ ಕ್ಯೂರಿಯಾಸಿಟಿ ಕೂಡ ಇದೆ. ಹಾಗೆ ಬಿಗ್ ಬಾಸ್ ರಿಯಾಲಿಟಿ ಶೋ ಸಾಕಷ್ಟು ಜನರ ಮೆಚ್ಚುಗೆಯನ್ನ ಕೂಡ ಪಡ್ಕೊಂಡಿದೆ. ಹಾಗಾದ್ರೆ ನನ್ನ ಕೈಲಿ ಇವಾಗ ಬಿಗ್ ಬಾಸ್ ಮನೆಯಲ್ಲಿರುವಂತಹ 9 ಜನ ಕಂಟೆಸ್ಟೆಂಟ್ನ ಫೋಟೋಸ್ಗಳಿದ್ದಾವೆ. ಈ ಫೋಟೋಸ್ಗಳಲ್ಲಿ ಬಿಗ್ ಬಾಸ್ ಮನೆಯ ಅಚ್ಚುಮೆಚ್ಚಿನ ಕಂಟೆಸ್ಟೆಂಟ್ ಯಾರು, ಜನರಿಗೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಗೆಲ್ಬೇಕು ಅನ್ನೋದು ಜನರ ಅಭಿಪ್ರಾಯ. ಇದನ್ನೆಲ್ಲ ಜನರಿಗೆ ತೋರಿಸಿ ಈ ಫೋಟೋಸ್ಗಳನ್ನ ಅವರ ಆಯ್ಕೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಈ ಫೋಟೋಸ್ ನೋಡಿ, ಯಾರು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಹೇಳಿ. ಚೈತ್ರ ಕುಂದಾಪುರ ಅವರು, ಅವ್ರು ಇಷ್ಟನಾ ನಿಮಗೆ? ಇಷ್ಟ ಅಂತಲ್ಲ, ಚೈತ್ರ ಕುಂದಾಪುರ ಆಡ್ತಕ್ಕಂಥ ರೀತಿ, ಅವರು ನಡ್ಕೊಳ್ತಕ್ಕಂಥ ಒಂದು ರೀತಿ, ಸಂಸ್ಕೃತಿ, ಒಂದು ಕಲ್ಚರು, ಮತ್ತು ಆಗ್ತಕ್ಕಂಥ ಹುಡುಗಿ, ಮತ್ತು ಗ್ರಾಮೀಣ ಭಾಗದಲ್ಲಿ ಬಂದಿರತಕ್ಕಂಥವಳು ಮಹಿಳೆ. ಇಲ್ಲಿ ತನಕ ಬಿಗ್ ಬಾಸಲ್ಲಿ ಪುರುಷರಿಗೆ ಒಂದು ಪ್ರಶಸ್ತಿ ಬರ್ತಾಯಿತ್ತು. ಈ ಸಲ ನನ್ನ ಉದ್ದೇಶ ಮಹಿಳೆಗೆ ಬರಲಿ ಅಂತ. ಮತ್ತು ಅಲ್ಲಿರ್ತಕ್ಕಂಥ ಟೀಮಲ್ಲಿ ಏನು ಈಗ ಬಿಗ್ ಬಾಸಲ್ಲಿ ಇದ್ದಾರೆ, ಎಲ್ಲರೂ ಇವಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಚೈತ್ರ ಕುಂದಾಪುರನ. ಅದು ಇದಲ್ಲ, ಯಾಕೆಂದರೆ ಬಿಗ್ ಬಾಸ್ ಅನ್ನೋದು ಒಂದು ರಿಯಾಲಿಟಿ, ಇಂಡಿವಿಜುವಲ್ ಪರ್ಫಾರ್ಮೆನ್ಸು. ಹಾಗೆ ನೋಡಿದಾಗ ಯಾರನ್ನೂ ಯಾವ ರೀತಿ ಟಾರ್ಗೆಟ್ ಮಾಡಬಾರ್ದು. ಪ್ರತಿನಿತ್ಯನೂ ಪ್ರತಿ ಕ್ಷಣನೂ ಒಂದು ಮಹಿಳೆ ಬಗ್ಗೆ, ಮಹಿಳೆನೇ ಹಿಡ್ಕೊಂಡು ಟಾರ್ಗೆಟ್ ಮಾಡೋದು ಎಷ್ಟು ಸರಿ? ತಪ್ಪಲ್ವಾ? ಹಾಗೆ ಮಾಡಬಾರ್ದು. ಜೊತೆಗೆ ಅವಳು ಬಡತನದಿಂದ ಬಂದಿರತಕ್ಕಂಥವಳು, ಮತ್ತು ಅವಳು ಈ ಆಧುನಿಕತೆ ಮತ್ತು ಈ ಒಂದು ಬೆಂಗಳೂರು ಸಿಟಿಲಿ ಬೆಳೆದಿರ್ತಕ್ಕಂಥ ಮಹಿಳೆ ಅಲ್ಲ. ಮಲೆನಾಡಿನ ಒಂದು ಕುಂದಾಪುರದಲ್ಲಿರ್ತಕ್ಕಂಥ ಕರಾವಳಿ ಭಾಗದಲ್ಲಿ ಒಂದು ಬಡತನದಲ್ಲಿ ಅವ್ರ ಮನೆ ನೋಡಿದಾಗ, ಅವರ ಒಂದು ಇದು ನೋಡಿದಾಗ ಆ ಮಹಿಳೆ ಇಷ್ಟು ದಿನ, ಯಾಕೆಂದರೆ ಮೆಂಟಲಿ ಟಾರ್ಚರ್ ಆಗುತ್ತೆ. ಬಿಗ್ ಬಾಸಲ್ಲಿ ಈ ರೀತಿ ನೀವು ಹಿಂಸೆ ಕೊಡ್ತಿದ್ದು ಒಂದು ದೈಹಿಕ ಹಿಂಸೆ ಅಲ್ಲ, ಮಾನಸಿಕ ಒಂದು ಹಿಂಸೆ ಆಗ್ತಿದೆ. ಅದನ್ನು ಎದುರಿಸಿ ಇಷ್ಟು ದಿನ ಇದ್ದಾಳೆ ಅಂದರೆ ಆಕೆ ಗಟ್ಟಿ ಅಂತಲೇ ಒಂದು ಅರ್ಥ. ಮತ್ತು ಅವಳು ಕೊಡ್ತಕ್ಕಂಥ ಉತ್ತರಗಳು ಮತ್ತು ಹೇಳ್ತಕ್ಕಂಥ ಒಂದು ನೀತಿಯುಕ್ತ ಮಾತುಗಳು ಮಾದರಿ ಆಗ್ತಾಯಿದೆ. ಯಾಕೆಂದರೆ ನಾನು ಬೆಂಗಳೂರವನು, ನಾನು ಮಲೆನಾಡೋನಲ್ಲ. ಆದರೆ ನಾವು ನೋಡ್ತಾ ಇದ್ದಾಗ ಪ್ರತಿನಿತ್ಯ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಮಾಡಿದಾಗ ಈಕೆ ಬೆಸ್ಟ್ ಗೆಲ್ಲಬೇಕು ಅನಿಸುತ್ತೆ, ಬೆಸ್ಟ್ ಪರ್ಫಾರ್ಮರ್ ಅನಿಸುತ್ತೆ. ಮೋಕ್ಷಿತಾ ಇಷ್ಟನಾ? ಯಾರು ಗೆಲ್ಬೇಕು ಬಿಗ್ ಬಾಸ್ ಅಲ್ಲಿ? ಮೋಕ್ಷಿತನೇ ಗೆಲ್ಬೇಕು. ಯಾಕೆ ಮೋಕ್ಷಿತ್ ಅವ್ರು ಗೆಲ್ಬೇಕು? ಯಾಕಂದ್ರೆ ಅವ್ರು ಏನಿದ್ರು ಸ್ಟ್ರೈಟ್ ಆಗಿ ಹೇಳ್ತಾರಲ್ಲ, ಹಾಗಾಗಿ ಅವ್ರ ಒಳ್ಳೆತನ ಇಷ್ಟ ಆಯ್ತು ನಮ್ಗೆ. ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿ ಆಡ್ತಿದಾರ? ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಅವ್ರ ವ್ಯಕ್ತಿತ್ವನ ಬಿಟ್ಕೊಡ್ದಲ್ಲೇ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಅವರೇ ಗೆಲ್ಬೇಕು. ಬಿಗ್ ಬಾಸ್ ಅಲ್ಲಿ ಮೋಕ್ಷಿತ ಮತ್ತೆ ಗೌತಮಿ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಮೇಡಮ್ ಅವ್ರಿಗೆ ಬಿಟ್ಟಿದ್ದು, ನಮ್ಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಇವಾಗ ನಾವ್ ಯಾವ ಫ್ರೆಂಡ್ಶಿಪ್ ಮಾಡ್ತೀವಿ ಅಂತಂದ್ರೆ ಅವ್ರು ಇಷ್ಟ ಆಗ್ಬೇಕಲ್ವ, ಅವ್ರ ವ್ಯಕ್ತಿತ್ವ ಇಷ್ಟ ಆಗ್ಬೇಕಲ್ವಾ. ಅವ್ರಿಗೆ ಇಷ್ಟ ಆಗ್ಲಿ ಅಂದ್ರೆ ಅದು ಬಿಟ್ಟಾಕ್ಬಿಡ್ಬೇಕು ಅಷ್ಟೇ. ಯಾರು ಗೆಲ್ಬೇಕಂದ್ರೆ ಮೋಕ್ಷಿತ್ ಅವರು ಗೆಲ್ಬೋದು. ಅವ್ರು ಗೆದ್ರೆ ಚೆನ್ನಾಗಿರುತ್ತೆ. ರಜತ್ ಅವರು ಗೆದ್ರು ಚೆನ್ನಾಗಿರುತ್ತೆ. ಹೌದು, ಚೆನ್ನಾಗಿ ಮಾತಾಡ್ತಾರೆ. ಹೌದು ಹೌದು, ಎಲ್ಲರೂ ಇಷ್ಟನೇ, ಆದರೆ ಮೋಕ್ಷಿತ ಸ್ವಲ್ಪ ಜಾಸ್ತಿ ಇಷ್ಟ. ಅವರೇ ಗೆಲ್ಬೇಕು ಅನ್ಸುತ್ತೆ. ಹೌದು ಮ್ಯಾಮ್. ನಿಮ್ ಪ್ರಕಾರ ಯಾರು ಗೆಲ್ಬಹುದು? ಯಾರು ಗೆಲ್ಬೋದು ಅಂದರೆ ಇಬ್ಬರು ಚಾನ್ಸ್ ಇದೆ. ತ್ರಿವಿಕ್ರಮ್ಗಿದೆ ಮತ್ತು ಹನುಮಂತ ಅವ್ರಿಗಿದೆ. ಹನುಮಂತ ಅವರು ಚೆನ್ನಾಗಿ ಆಡ್ತಿದ್ದಾರೆ, ಅವರಿಬ್ಬರಿಗೂ ಚಾನ್ಸ್ ಇದೆ ಮ್ಯಾಮ್. ಇನ್ನು ಧನರಾಜ್ ಮತ್ತೆ ಹನುಮಂತ್ ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಫ್ರೆಂಡ್ಶಿಪ್ಪು ಚೆನ್ನಾಗಿದೆ ಮ್ಯಾಮ್. ಚೆನ್ನಾಗಿದೆ. ಇಷ್ಟ ಆಗುತ್ತೆ? ಇಷ್ಟ ಆಗುತ್ತೆ ಮ್ಯಾಮ್. ಹೆಂಗ್ ನಡೆಸ್ಕೊಡ್ತಾರೆ? ಸುದೀಪ್ ಅವ್ರು ನಮ್ಮ ಫೇವ್ರೇಟ್ ಮ್ಯಾಮ್. ಅವ್ರು ನಾವು ಅಭಿಮಾನಿನೇ. ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಅವರಿಂದನೇ ಅರ್ಧ ನಾವು 11 ಸೀಸನಿಂದ ನೋಡ್ಕೊಂಡು ಬರ್ತಾರೆ. ಸುದೀಪ್ ಅವರಿಂದನೇ ಸಖತ್ತಾಗಿ ನಡೆಸ್ಕೊಡ್ತಾರೆ. ಇಲ್ಲಿ 9 ಜನ ಫೋಟೋಸ್ ಇದೆ ಬಿಗ್ ಬಾಸ್ ಅಲ್ಲಿ ಇರೋರ್ದು. ನಿಮ್ ಪ್ರಕಾರ ಅದ್ರಲ್ಲ ಯಾರು ಗೆಲ್ಬೇಕು ಅವ್ರ ಫೋಟೋ ತಗೊಳ್ಳಿ. ಹನುಮಂತ್ ಅವ್ರನ್ನ ಚೂಸ್ ಮಾಡಿದೀರಾ? ಹನುಮಂತ್ ಅವ್ರು ಯಾಕೆ ಗೆಲ್ಬೇಕು? ಹನುಮಂತ್ ಅವ್ರು ಚೆನ್ನಾಗಿ ಆಡ್ತಾರೆ, ಅದಕ್ಕೋಸ್ಕರ ಇಷ್ಟನಾ ನಿಮ್ಗೆ ಅವರು? ಹೌದು, ಸಿಂಗಿಂಗ್ ಎಲ್ಲ ಚೆನ್ನಾಗಿರುತ್ತೆ. ಒಟ್ಟು ಇಷ್ಟ, ಅವರೇ ಗೆಲ್ಬೇಕು.
ಹೌದು ಅಲ್ಲಿ ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ? ಹನುಮಂತನೇ ಗೆಲ್ತಾರೆ. ಹನುಮಂತನೇ ಗೆಲ್ತಾರೆ ಅಂತ ಅನ್ಸುತ್ತೆ. ಇನ್ನು ಹನುಮಂತು ಧನರಾಜ್ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ? ಗುಡ್ ಫ್ರೆಂಡ್ಶಿಪ್ ಇದೆ, ಮುಂದೆನೂ ಕಂಟಿನ್ಯೂ ಮಾಡ್ತಾರೆ. ಮಾಡ್ಬೇಕು, ಚೆನ್ನಾಗಿದೆ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು. ಹನುಮಂತ್ ಹನುಮಂತು ಇಷ್ಟ. ಹನುಮಂತು ಅವ್ರು ಯಾಕೆ ಇಷ್ಟ? ಹನುಮಂತ್ ಅವ್ರು ತುಂಬ ಅವ್ರ ಮುಗ್ಧತೆ ತುಂಬ ಇಷ್ಟ, ಅದಕ್ಕೋಸ್ಕರವಾಗಿ ಇಷ್ಟ ನನಗೆ ಯಾರು ಗೆಲ್ಬೇಕು ಅಂತ ಅನ್ಸುತ್ತೆ? ಹನುಮಂತು. ಹನುಮಂತನೇ ಗೆಲ್ಬೇಕಾ? ಹನುಮಂತು ಅವ್ರು ಯಾಕೆ ಗೆಲ್ಬೇಕು? ಅವ್ರು ಚೆನ್ನಾಗಿ ಆಡ್ತಾರಾ? ಚೆನ್ನಾಗಿ ಆಡ್ತಾರೆ, ಆಡೋದ್ರೆಲ್ಲ ಏನು ಇದಿಲ್ಲ, ಚೆನ್ನಾಗಿ ಆಡ್ತಾರೆ. ಮುಗ್ಧತೆ ಮತ್ತು ಎಲ್ಲರಿಗೂ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ, ತುಂಬ ಇಷ್ಟ ಆಗತ್ತೆ. ಬಿಗ್ ಬಾಸ್ ಅಲ್ಲಿ ಇವಾಗ ಧನರಾಜ್ ಮತ್ತೆ ಹನುಮಂತ್ ಅವ್ರ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಂಗೆ ಖುಷಿ ಆಗತ್ತೆ, ಹಂಗೆ ಇರಲಿ, ಆ ಥರನೇ ಖುಷಿಯಾಗಿರೋದು ತುಂಬ ಇಷ್ಟ ಆಗತ್ತೆ. ಅವರು ಕಾಮಿಡಿಯನ್ಸ, ಇವರು ಕಾಮಿಡಿಯನ್ಸ, ಬಟ್ ನಮ್ಗೆ ಅವ್ರ ಮುಗ್ಧತೆ ಜಾಸ್ತಿ ಇಷ್ಟ ಇರೋದ್ರಿಂದ ಇವ್ರ ಮೇಲೆ ಇಷ್ಟ, ಹನುಮಂತ ಮೇಲೆ. ಥ್ಯಾಂಕ್ ಯು. ಅವರು ಕಂಟೆಸ್ಟೆಂಟ್ ಆಗಲಿ ಮಾತಾಡೋದಾಗಲಿ ಸ್ವಲ್ಪ ಅವ್ರು ಹೇಗಿರ್ಬೇಕು ಹಾಗೆ ಇದ್ದಾರೆ, ಅದಕ್ಕೋಸ್ಕರ ಎಷ್ಟೋ ಜನ ಹೇಳ್ತಾರೆ ಅವ್ರು ಮುಗ್ದಿರಲ್ಲ, ಬರೀ ನಾಟಕ ಆಡ್ಕೊಂಡಿದ್ದಾರೆ. ಇಲ್ಲ ಅವ್ರ ರಿಯಾಲಿಟಿ ಇರೋದೇ ಹಾಗೆ. ಅವರು ಮುದ್ದರು ಅಂತಲ್ಲೇ ಆಕ್ಟಿಂಗ್ ಕೂಡ ಮಾಡ್ತಿಲ್ಲ, ಅವ್ರು ಇರೋದೇ ಹಾಗೆ. ಇರೋದೇ ಹಾಗೆ. ಹನುಮಂತ್ ಅವ್ರಿಗೆ ಯಾರು ಗೆಲ್ಬೇಕು ಅನ್ಸುತ್ತೆ ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸ್ ಅಲ್ಲಿ ಹನುಮಂತು ಗೆಲ್ಬೇಕು. ಹನುಮಂತು ಮೋಕ್ಷಿತಾ. ಫೋಟೋ ತೆಗಿರಿ, ಫೋಟೋ ಇದೆ. ಮೋಕ್ಷಿತಾ ಅವರು. ಹನುಮಂತು ಮತ್ತೆ ಮೋಕ್ಷಿತಾ ಅವರು. ಓಕೆ, ಮೋಕ್ಷಿತಾ ಅವ್ರು ಯಾಕೆ ಗೆಲ್ಬೇಕು? ಅವರು ಚೆನ್ನಾಗಿ ಆಟ ಆಡ್ತಿದ್ದಾರೆ. ಅದಕ್ಕೆ. ಇನ್ನು ಹನುಮಂತು ಮತ್ತೆ ಧನರಾಜ್ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಫ್ರೆಂಡ್ಶಿಪ್ ಚೆನ್ನಾಗಿದೆ, ತುಂಬಾ ಇಷ್ಟ. ಬಾಂಡಿಂಗ್ ಕೂಡ ಚೆನ್ನಾಗಿ ಇಷ್ಟ ಆಯ್ತು. ಕಾಮಿಡಿಯನ್ಸ್ ಆಗಲಿ ಪ್ರತಿಯೊಂದು ಚೆನ್ನಾಗಿ ಮಾಡ್ತಿದ್ದಾರೆ. ಧನರಾಜ್ ಕೂಡ ಅವ್ರು ಕೂಡ ಚೆನ್ನಾಗಿ ಮಾಡ್ತಿದ್ದಾರೆ. ಥ್ಯಾಂಕ್ ಯು. ಓಕೆ, ರಜತ್ ಅವ್ರು ಇಷ್ಟನಾ? ಯಾಕೆ ಇಷ್ಟ ರಜತ್ ಅವರು? ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಆಡ್ತಾರೆ, ಓಕೆ, ಚೆನ್ನಾಗಿ ಆಟ ಆಡ್ತಾರಾ? ಚೆನ್ನಾಗಿ ಆಡ್ತಾರೆ. ಮೊನ್ನೆ ಅವ್ರ ಫ್ಯಾಮಿಲಿ ಎಲ್ಲ ಬಂದಿತ್ತು, ಹೌದು ನೋಡಿ ಏನಿಸ್ತು? ಸಂತೋಷ ಆಯ್ತು. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಇರುವಂತಹ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ 9 ಜನ ಕಂಟೆಸ್ಟೆಂಟ್ ಗಳಲ್ಲಿ ಒಬ್ಬೊಬ್ಬರ ಆಯ್ಕೆಯಾಗಿದೆ. ಒಂದಿಷ್ಟು ಜನರಿಗೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲಲ್ಲಿ ಯಾರು ಗೆಲ್ತಾರೆ ಎನ್ನುವಂತಹ ಕ್ಯೂರಿಯಾಸಿಟಿ ಸಾಕಷ್ಟು ಮೂಡಿದೆ. ಇನ್ನೇನು 3-4 ವಾರಗಳಲ್ಲಿ ನಡೆಯುವಂತಹ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ಒಂದಿಷ್ಟು ಜನರಿಗೆ ಹನುಮಂತು ಅವರು ಗೆಲ್ಬೇಕು ಅನ್ನುವಂತ ಆಸೆ ಆದ್ರೆ, ಇನ್ನೊಂದಿಷ್ಟು ಜನರ ಆಯ್ಕೆ ಮೋಕ್ಷಿತಾ, ಇನ್ನೊಂದಿಷ್ಟು ಜನರ ಆಯ್ಕೆ ಚೈತ್ರ ಕುಂದಾಪುರ್. ಹಾಗೆ ಈಗ ಸದ್ಯದಲ್ಲಿ ಜನರ ಆಯ್ಕೆ ಟಾಪ್ ಅಲ್ಲಿ ಇರುವಂತದ್ದು ಮೋಕ್ಷಿತಾ ಮತ್ತು ಹನುಮಂತು ಅವರಾಗಿದೆ. ಇನ್ನು ಬರುವಂತಹ ಗ್ರ್ಯಾಂಡ್ ಫಿನಾಲೆಯಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ನಾವು ಕೂಡ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮರಾಮನ್ ಪಂಪಪತಿ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.